ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದೆ ಕುರ್ಚಿ ಕದನ. ಪರಮೇಶ್ವರ್ ಪರ ಸತೀಶ್ ಜಾರಕಿಹೊಳಿ ಬ್ಯಾಟ್ ಮಾಡಿದ್ದಾರೆ. ಪರಮೇಶ್ವರ್ ಹೇಳಿಕೆಯಲ್ಲಿ ತಪ್ಪೇನಿದೆ? ಸರಿಯಾಗಿದೆ, ನಾವು ಕೂಡ ಆಕಾಂಕ್ಷಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನೋಡಿ, ಈಗ ದಲಿತ ದಾಳವನ್ನು ಉರುಳಿಸ್ತಾ ಇದ್ದಾರೆ ನಾಯಕರು. ಈಗ ಡಿ ಕೆ ಶಿವಕುಮಾರ್ ಅವರು ಬೇಡ, ಸಿದ್ದರಾಮಯ್ಯನವರು ಬೇಡ, ನಮ್ಮ ಸಮುದಾಯದ ಯಾರಾದರೂ ಆಗಲಿ ಸಿಎಂ ಆಗಬೇಕು ಅನ್ನುವಂಥ ಒಂದು ನಿಲುವಿಗೆ ಬರ್ತಾ ಇದ್ದಾರೆ. ಪರಮೇಶ್ವರ್ ಆ ದಾಳವನ್ನು ಹಾಕಿದ ಮೇಲೆ ಎಲ್ಲರೂ ಅವ್ರ ಧ್ವನಿಗೂಡಿಸ್ತಾ ಇದ್ದಾರೆ ದಲಿತ ನಾಯಕರು. ಇನ್ನು ಪರಮೇಶ್ವರ ಹೇಳಿಕೆಯಲ್ಲಿ ಯಾವುದೇ ತಪ್ಪಿಲ್ಲ. ಪಕ್ಷಕ್ಕೆ ಮುಖ್ಯ ಮತದಾರರಾಗಿದ್ದಾರೆ SC ST ಮತ್ತು ಹಿಂದುಳಿದ ವರ್ಗ, ಅವರಿಗೂ ಕೂಡ ಪ್ರಾತಿನಿಧ್ಯ ಕೊಡಬೇಕು. ಬಹಳ ದಿನದಿಂದ ಆಸೆ ಇದೆ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಈ ಹೇಳಿಕೆ ಕೊಟ್ಟಿದ್ದಾರೆ. ತಪ್ಪಿದ್ರೆ ಏನಂತ ತಪ್ಪು ಏನಿಲ್ಲ, ಸರಿಯಾಗಿದೆ. ಈಗಾಗಲೇ ಅವ್ರು ಮುಂಚೆ ಕೂಡ ಹೇಳಿದ್ದಾರೆ, ನಾವು ಕೂಡ ಆಕಾಂಕ್ಷಿ ಇದ್ದೀವಿ. ಸೊ ಅವ್ರ ಬೇಡಿಕೆಯಲ್ಲಿ ಏನು ತಪ್ಪಿಲ್ಲ. ಯಾಕಂದ್ರೆ ಈಗ ಈ ಪಕ್ಷಕ್ಕೆ ಮೇನ್ ವೋಟರ್ಸೇ SC ST ಮೈನಾರಿಟಿ. ಅವರು ಪ್ರಾತಿನಿಧ್ಯ ಬೇಕಾದ ಬಹಳ ದಿನಗಳಿಂದ ಆಸೆ ಇದೆ. ಅದರಲ್ಲಿ ತಪ್ಪಿದ್ರೆ ಏನಂತ ಹೇಳಿದ್ದಾರೆ, ನಾವು ಕೂಡ ಆಕಾಂಕ್ಷಿ ಇದ್ದೀವಿ. ಪಕ್ಷ ಅಧಿಕಾರಕ್ಕೆ ಬರಲು ಬಹಳಷ್ಟು ಜನ ದುಡಿದಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಒಬ್ಬರೇ ಇಲ್ಲಿ ಕೆಲಸ ಮಾಡಿಲ್ಲ, ಅವ್ರ ಶ್ರಮ ಅಷ್ಟೇ ಇಲ್ಲ, ಬಹಳ ಜನ ಇದ್ದಾರೆ ಅನ್ನೋ ಮೂಲಕ ಅವರಿಗೆ ಟಕ್ಕರನ್ನು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ. 1960ರಲ್ಲಿ ತೇನ್ ಸಿಂಗ್ ಹಿಮಾಲಯ ಪರ್ವತ ಏರಿದಾಗ ಅವರ ಜೊತೆಗೆ ಇನ್ನೂ 14 ಜನ ಇದ್ದರು, ಅವ್ರ ಹೆಸರು ಬರಲೇ ಇಲ್ಲ. ಅಂದರೆ ಡಿ ಕೆ ಶಿವಕುಮಾರ್ ಜೊತೆಗೆ ಇನ್ನೂ ಹಲವರು ಪಕ್ಷ ಕಟ್ಟಿದ್ದಾರೆ, ಅವ್ರ ಹೆಸರು ಬರ್ತಿಲ್ಲ. ಯಾಕೆ ಅವರೇ ನಾನು ಕೆಲಸ ಮಾಡಿದೆ ಅಂತ ಹೇಳ್ಕೊಳ್ತಿದ್ದಾರೆ ಅನ್ನುವಂಥ ಅರ್ಥ ಇದು ಹಾಗೆ ಆಗಿದೆ ಅಂತ ಜಾರಕಿಹೊಳಿ ಹೇಳಿದ್ದಾರೆ. ಬಹಳಷ್ಟು ಜನ ಪರೋಕ್ಷವಾಗಿ ಇದ್ದಾರೆ. ಇದು ಹೆಂಗಾಗಿದೆ ಅಂದರೆ, ಉದಾಹರಣೆ 1960 ಒಳಗೆ ತೇನ್ ಸಿಂಗ್ ಹೆಸರು ಕೇಳಿದ್ರೆ, ಹಿಮಾಲಯ ಪರ್ವತ ಏರಿದಾಗ ಇಡೀ ಜಗತ್ತಿನ ಎಲ್ಲ ಪೇಪರು ಬರ್ದಿವಿ ತೇನ್ ಸಿಂಗ್ ಅವರು ಹಿಮಾಲಯ ಏರಿದ್ರಂತ. ಅವನ ಜೊತೆ ಇನ್ನೂ 14 ಜನ ಇದ್ರು, ಅವ್ರ ಹೆಸರು ಬರ್ದಿಲ್ಲ. ಇದು ಹಂಗೆ. ಇದು ಈ ಪಕ್ಷ ಬರಲಿಕ್ಕೆ 14 ಇರ್ಬೋದು, ಅಥವಾ ಎಲ್ಲ ಶಾಸಕರು ಅವ್ರದ್ದೇ ಅಂತ ಕೊಡುಗೆ ಇದೆ. ಬರಲಿಕ್ಕೆ ಅವ್ರದೇ ಸ್ವಂತ ಎಫರ್ಟ್ಸ್ನಿಂದ ಬಂದಿದ್ದಾರೆ, ಅವರು ಪಕ್ಷದ ಸಪೋರ್ಟ್ನಿಂದ. ಸೊ ಎಲ್ಲರೂ ಸ್ವಾಭಾವಿಕವಾಗಿ ಕ್ಲೇಮ್ ಮಾಡೋರೆ. ಇದರಲ್ಲಿ ನಾವು ಕೆಲವೇ ಜನರಿಂದ ಅಧಿಕಾರ ಬಂದಿರೋದು ನಾನು ಕೂಡ ಒಪ್ಕೋದಿಲ್ಲ. ಸರ್ವ ಕಾರ್ಯಕರ್ತರು ಸುಮಾರು 1,25,00,000 ಜನ ಓಟ್ ಹಾಕಿದ್ದಾರೆ ನಮಗೆ. ಅವರಿಂದ ಶಾಸಕರು, ಅವರಿಂದ ನಾವೆಲ್ಲ ಮಂತ್ರಿಗಳು.